ಕರ್ತನಲ್ಲಿ ಪ್ರೀತಿಯುಳ್ಳವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ಮತ್ತಾಯನ ಬರೆದ ಸುವಾರ್ತೆ 16:18 ಹೇಳಿದರೆ, ಈ ಬಂಡಿಯ ಮೇಲೆ ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಹೌದು, ಸಭೆ ಕ್ರಿಸ್ತನ ಕಟ್ಟಬೇಕು. ಸಭೆ ಕ್ರಿಸ್ತನ ಕಟ್ಟುವಾಗ ಅನೇಕ ಸಂಗತಿಗಳಿಂದ ಅಲಂಕೃತವಾಗಿರ್ತದೆ. ಆದರೆ ಈ ದಿನಗಳಲ್ಲಿ ಸಭೆಗಳು ಒಂದು IT ಕಂಪನಿಯಂತೆ, ಪಿತೃಗಳಿಂದ ಬಂದ ಬಳುವಳಿಯಂತೆ, ಇದು ನಾನೇ ಇದಕ್ಕೆ ಯಜಮಾನನಂತೆ ಪ್ರವರ್ತಿಸ್ತಿದ್ದಾರೆ. ಸ್ನೇಹಿತರೆ, ನೀವು ಅದಕ್ಕೆ ಯಜಮಾನರಲ್ಲ, ಅದು ನಿಮ್ಮ IT ಕಂಪನಿಯಲ್ಲ, ಅದು ಪಿತೃಗಳಿಂದ ಬಂದ ಬಳುವಳಿನೂ ಅಲ್ಲ. ಅಲ್ಲಿ ಸಭೆ ಎಂತಕ್ಕಂಥದ್ದು ಅಲಂಕೃತ ಆಗಬೇಕು. ಅಲಂಕೃತ ಆಗಬೇಕಾದರೆ 1 ಕೊರಿಂಥ 12ನೇ ಅಧ್ಯಾಯದಲ್ಲಿರುವ 9 ಫಲಗಳಿರಬೇಕು. ಎಫೆಸ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿರುವ 5 ವಿಧವಾದ ಸೇವೆಗಳಿರಬೇಕು. ಗಲಾತ್ಯ ಪತ್ರಿಕೆಯಲ್ಲಿರುವ 5:22 9 ವಿಧವಾದ ಫಲಗಳಿರಬೇಕು. ಒಂದು ಸಭೆ ಸೇವೆಗಳಿಂದ ಕೂಡಬೇಕು, ಫಲಗಳಿಂದ ಕೂಡ್ಪಡಬೇಕು, ಹೊರಗಳಿಂದ ಕೂಡಲ್ಪಡಬೇಕು. ಅದು ಬೇಡ, ಇದು ಬೇಡ, ಇದು ನಂಬಲ್ಲ, ಅದು ನಂಬಲ್ಲ ಅಂದ್ರೆ ಅದು ಪರಿಪೂರ್ಣಕ್ಕೆ ಬರಲ್ಲ. ಪರಿಪೂರ್ಣತೆಯಿಂದ ಪರಿಪೂರ್ಣಕ್ಕೆ ಹೋದಾಗ ಸಭೆ ಎತ್ತಲ್ಪಡ್ತದೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.